ಫುಲ್ ರೆಡಿ. ನಾನು ಹಿಂಗಿದ್ದೀನಿ ಫುಲ್ ಗುಡ್ಡೆ. ನಾನು 2-3 ಸೀರೆ ಡಿಸೈಡ್ ಮಾಡ್ಕೊಂಡು ಲಾಸ್ಟ್ಗೆ ಈ ಸೀರೆ ಹಾಕ್ಕೊಂಡೆ. ಪಾಪಡಿ ಒಟ್ಟು ಹಾಕೋಬೇಕು. ನೋಡಿ ಗುಡ್ಡೆ ಹೇಗಾಗಿದೆ. ಬುನ್ ಬಾ ಕರ್ಕೊಂಬನ್ರಿ. ಚೆನ್ನಾಗೈತಾ? ಆಂಟಿ ನಗಾಡ್ತಾವ್ರಂಟಿ ಎಲ್ಲ. ಹಾಂ ಬಸ್ ಟಚ್ ಆಗಿರೋ ಫ್ಯಾಕ್ಟ್ರಿ ಬಸ್ಗೆ. ಫೋಟೋ ಅಂಕಲ್ ಇಲ್ಲಿ ಇಲ್ವಾ? ಇಲ್ಲಿ ರೈಟ್ ಅಲ್ಲಿ ಕಾಣಿಸ್ತಾ ಈಗ. ಈಗ ತುಂಬಾ ಎಡಿಟ್ ಮಾಡ್ಬಿಟ್ಟಾರ ಮ್ಯಾಗ ಫೇಸ್ಗಳೆಲ್ಲ. ಚೌಟ್ರಿ ಎಲ್ಲ ಗಾಡಿ ಯಾವ್ದೈತೆ? 2 ವೀಲರ್ ಐತ್ಕೊಂಡ್ವಿ. ಬಟ್ ನಾವೇ ಫಸ್ಟ್ ಅನಿಸ್ತಾ ಇದ್ವಿ. We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going up, going out, going on. For so long, we've been waiting for this time to begin. We ain't getting any older. I kinda feel a little younger. Going up, going out, going all the way, going higher, higher, going up, going out, going all the way, going higher, going all the way, going up, going all the way, going up, going all the way, going higher. ನೋಡಿ ಇಲ್ಲಿ ಇಲ್ಲಿಂದ ಹಿಡಿದು ಡ್ರೆಸ್ ಚೇಂಜ್ ಮಾಡಿ ಈಗ ಆಚೆ ಬಂದಿದ್ದೀನಿ. ಚೈ ಮೇಲೆ ಹಾಕೋದಕ್ಕೆ ಬೇಗ ಅನಿಸ್ತಿದೆ. ಈಗ ಮಲಗಬೇಕು ಬಿಕಾಸ್ ಬೆಳಗ್ಗೆ 5 ಗಂಟೆಗೆ ಮುಹೂರ್ತ ಇದೆ. ಮತ್ತೆ ಬೆಳಗ್ಗೆ ರೆಡಿ ಆಗಬೇಕು. ಈಗ ಸುಮಾರು ಟೈಮ್ ಆಲ್ಮೋಸ್ಟ್ 12 o'clock ಆಗಿದೆ.
ಔಟ್ಫಿಟ್ ನೋಡಿ, ನೋಡಿ ನನ್ನ ತಂಗಿರಿ ಮೊದಲೇ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಇನ್ ದ ವರ್ಲ್ಡ್ ಅಂದರೆ ಮೂವತ್ತು ನಾನು ಆ್ಯಕ್ಚುಲಿ ಕೂತಿದ್ದೆ ಉಳಿಸ್ಬಿಟ್ಟಿದ್ದೀನಿ. ಇದು ಒಂದು 8 years ಹಳೆ ಸ್ಯಾರಿ. ಫೋಟೋಸ್ಗೋಸ್ಕರ ಎಲ್ಲಿ ಹೋಗ್ತಾವೆ ಹಾಕಿ ಹಾಕ್ತೀನಿ. ನಾವು ಸಿಮಿ ಹುಲ್ಗತ್ತೆಗೆ ಬಂದಿದ್ದೀವಿ ಫೋಟೋಸ್ ತಗೊಳ್ಳೋಣ ಅಂತ. ತಂಗಿರೋ ಏನಿವರು ಬರ್ತೈತೆ ಬಾ, ಇಲ್ಲಿದೆ ಬಾ, ಬರೇ ಬಾ ಅದನು. ನಾನು ತೆಗಿತೀನಿ ಬಾರಲ್ಲ ನೀಟಾಗೆ. ಇದು ನನ್ನ ಔಟ್ಫಿಟ್, ನನ್ನ ತಂಗಿದ್ದು ಲಂಗದೋಣಿ ಹಾಕ್ಕೊಂಡಿದ್ದಾಳೆ. 5 ಸೀರೆ ಉಟ್ಕೊಂಡವಳೆ. ಕೂದಲಿಂದ ಕಾಕು ತಿರುಗು. ಸರ್ ವಿಡಿಯೋ ಆನ್ ಮಾಡು. ವಿಡಿಯೋ ಏನು ಹೆಣ್ಣು ಅಭಿನ ಇಲ್ಲೇ ಇರಿಸ್ಕೊ. 1 ವಾರ ಆಯ್ತಾ? ನಿನ್ನ ರೆಸ್ಪಾನ್ಸಿಬಿಲಿಟಿ ಇದೆ, ನಿನ್ನ ರೆಸ್ಪಾನ್ಸಿಬಿಲಿಟಿ ಅದು ಇಲ್ಲಿ ಇರ್ಬೇಕಾಗಿರೋದು. ಬಿಡುವ, ಮೇಕಪ್ ಎಲ್ಲ ಹೋಗುತ್ತೆ ಅವ್ರು ಮಾಡಿರೋದು. ನಡಿ ಖರ್ಚು ಫೇಲ್ ಇಟ್ಕೋಬೇಕು. ಕಳ್ತನ ಮಾಡ್ತದೆ ನೋಡಿ ವೈಭವ್ ಸಿಲಿಂಡರ್ನ. ಏನ್ ಭಾರ ಇಲ್ಲ. ಬಾಯ್ ಅಭಿ. ಇಲ್ಲಿ ಬಿಡಕ್ಕ ನೀನೇನ್ ಜರುಗ್ತಾ ಇದ್ಯಾ? ಬಾಯ್, ಹುಷಾರು. ಅಮ್ಮ ಪ್ರೀತಿಯಿಂದ ಬೆಳೆಸಿರೋ ಗಾರ್ಡನ್. ನಮ್ಮ ಹಳ್ಳಿಯಲ್ಲಿದು. ನನ್ನ ತಂಗಿ ಬರ್ಡೇ ಇದೆ ನಾಳೆ, ಸೊ ಅದಕ್ಕೆ ನಾವು ನಾಳೆ ಇರಲ್ಲ. ಸೊ ಮದುವೆ ಮುಗಿಸ್ಕೊಂಡು ಎಲ್ಲ ಅವರ ಅತ್ತೆನ ಡ್ರಾಪ್ ಮಾಡೋಕೆ ಬಂದಲ್ಲ, ಸೊ ಹಂಗೆ ಅವಳನ್ನ ನೋಡ್ಕೊಂಡು ಕೇಕ್ ಕಟ್ ಮಾಡಿಸಿದ್ರು. ನಾಳೆ ಬರ್ಡೇದಂತ ಇವತ್ತು ಕೇಕ್ ಕಟ್ ಮಾಡಿಸ್ತೀವಿ. ತಿನ್ನು, ಪರವಾಗಿಲ್ಲ ತಿನ್ನು.
ಹೋಗ್ತಾಳಂತ. ಹ್ಯಾಪಿ ಬರ್ಡೇ ಟು ಯು ಬೃಂದ ಅಡ್ವಾನ್ಸ್. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಎಷ್ಟು ತಿಂಗಳಿದೆ ನನಗಿನ್ನ ಇಷ್ಟು ಅಡ್ವಾನ್ಸ್? ನಂದು ಇವಳ್ದು ಜೂನ್ ಜುಲೈ 3 ತಿಂಗಳು. ಎಕ್ಸ್ಕ್ಯೂಸ್ ಮೀ, ಮೇ ಜೂನ್ ಅಷ್ಟೇ. ನಂದು ಇವಳ್ದು ಕರೆಕ್ಟಾಗಿ 19ನೇ ತಾರೀಕು ಇವತ್ತು. ಇವಳಿಗೆ ಮೇ ಜೂನ್ ಜುಲೈ 3 ತಿಂಗಳಿಗೆ ಇವಳ್ದು ಹುಟ್ಟಿದಬ್ಬ. ಎಷ್ಟು ವರ್ಷ ಆಗುತ್ತೆ ನಿಂಗೆ? ವಯಸ್ಸು ಹೇಳು. ಹೆಣ್ಮಕ್ಳ ವಯಸ್ಸಿಗೆ ಹ್ಯಾಪಿ ಬರ್ಡ್. ನಂಗೆ ಅದು ಭಯ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಮೇಘ. ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಅಡ್ವಾನ್ಸ್ ಆ ಕಡೆ ಅಂಗಡಿ ಮನೆ ಬಾಕ್ಲ ಗಪ್ಸಿದ್ದೀನಿ ನೋಡು. ಹಾ, ಹಂಗ ಅಪ್ಸು ಯಾರು ಕಿತ್ಕೊಂಡು ಹೋಗಲ್ವಾ ಅವ? ಇಲ್ಲ ಕಿತ್ಕೊಂಡು. అంటే ನೀವು ಹೂವು ಬಿಡಿಸಿದ್ದೀರ ಚಿಕ್ಕ ವಯಸ್ಸಲ್ಲಿ? ಅವಾಗೆಲ್ಲ ಮಲ್ಲಿಗೆ ಗಿಡಕ್ಕೆಲ್ಲ ಏಣಿ ಹಾಕೊಂಡು ಕದ್ರದವ್ರಲ್ಲೀಗ ಜಾಸ್ತಿ ಬಿಡಿಸಿಲ್ವಿ. ಹಂಗೆ ನಲ್ಗಮಳ್ಳಿಗೆಲ್ಲ ಬಿಡಿಸಿ ರೂಢಿ ಐತಂಟ ಆಂಟಿ. ಜಾತ್ರೆಗೆ ಹೋದಾಗೆಲ್ಲ ನಾವು ಬಿಡಿಸಿದೀವಲ್ಲ. ನಮ್ದು ಹೂವಿನ ತೋಟ ಇತ್ತಲ್ಲ ಅವಾಗ, ಕನಕಾಂಬ್ರ ಹೂಗಳು. ನಮಗೂ ರೂಢಿ ಐತೆ. ಹಾಂ, ಕಾಕಡ ನಲ್ಗೊಂಡಳ್ಳಿಗೆ ಹಾಕಿದ್ರು. ಅಜ್ಜಿ ಸಾಕಮ್ಮಜ್ಜಿ ಬಿಡಿಸ್ತಿದ್ರು. ನಾನು ಬಿಡಿಸಿದ್ದೆ ದಿನಕ್ಕೆ 12. ನನ್ನ ತಂಗಿ ಬರ್ಡೇ ಕೇಕ್ ಕಟ್ ಎಲ್ಲ ಮಾಡಿ ಈಗ ಹೂವು ಕೀಳ್ತಾ ಇದ್ದೀವಿ. ನನ್ನ ತಂಗಿ ಅವ್ರದ್ದು ತೋಟ ಇದೆ. ಬಾಡಿಗೆ ಬರೋಣ 3 ಫ್ಲೋರ್ ಹತ್ತಿ ಬಾಡಿಗೆ ಬರೋಣ. ನಮ್ಮ ಇದು ಮಲ್ಲಿಗೆ ಹೂವು, ರೋಸ್, ಮತ್ತೆ ಮಲ್ಲಿಗೆ ಹೂವು ಇಲ್ಲೊಂದಿದೆ. ಮನೆ ಎಲ್ಲ ಮಾಡಿದ್ದ ಈ ವರ್ಷದಿಂದ ಶುಗರ್ ಬಂದಿಲ್ಲ. ಅದಕ್ಕೆ ಅವನು ಇಲ್ಲಿ ಕರ್ಬೇವಿದೆ. ಮೈದ ಆ ಮೈದ ಚಿಕ್ಕ ಮೈದ ಮಾಡೋಣ. ಇವರು ಚಿಕನ್ ಅದೇ ಊಟ. ಇಲ್ಲಿ ಕನಕಾಂಬ್ರ ಸಹ ಹಾಕಿದ್ದಾರೆ. ಕನಕಾಂಬ್ರ ಬಿಡಿಸ್ಕೊಂತವ್ರು ನಮ್ಮ ಚಿಕ್ಕಮ್ಮ. ಇದೇನು ಕಾಯಿ ಆಂಟಿ ಮರ್ತೋಗಿದ್ದೀನಿ ಹೆಸರು? ಹಾಂ, ಮಂಗರಬಳ್ಳಿ ಅಂತ ಇವತ್ತೇ ಕೇಳ್ತಾ ಇರೋದು ನಾನು. ಇದು ಕುಡಿ ಇದು ಇದೇನೆ ಕುಯ್ದು ಪಲ್ಯ ಮಾಡ್ಕೊಂಡು ಹೊಟ್ಟೆ ಗಡ್ಡೆ ಕಲಿಸ್ತೀನಿ. ಹೌದಾ? ಹಸು ಐತೆ ಇಲ್ಲಿ. ಅತ್ತೆ, ಈ ಹಸು ಹೆಸರು ಏನು ಹೇಳಿದ್ದು ಇವಾಗಲೇ? ಅಲ್ಲ, ಅದೇನೋ ಬ್ರೀಡು. ಜರ್ಸಿನಾ? ಸ್ವಿಚ್ ಆಫ್ ನಂಬರು. ಇಲ್ಲ ಇರೋ ರಜಾ ಆಯ್ತಲ್ಲ. ನಂದು ಬ್ಯಾಗ್ಸ್ ನೋಡಿ ಓದ್ಕೊಂಡಿದ್ದೀನಿ. ಫೈನಲಿ ಮದುವೆ ಎಲ್ಲ ಮುಗಿಸ್ಕೊಂಡು ನನ್ನ ಸಿಸ್ಟರು, ಲಾಸ್ಟ್ ಸಿಸ್ಟರ್ ಮದುವೆ ಹೆಣ್ಣು ಜೊತೆಲಿ ಹೋದ್ರೆ, ಮೀನ್ಸ್ ಮತ್ತೆ ಮಾವ ಮಗಳವಳು. ಇನ್ನು ಸಿಸ್ಟರ್ ಮನೆಗೆ ಹೋದ್ಲು. ನಾವೆಲ್ಲ ಮುಗಿಸ್ಕೊಂಡು ಅವ್ರ ಮನೆಯಿಂದ ಅವಳದು ನಾಳೆ ಬರ್ಡೇ ಇದೆ. ಸೊ ಕೇಕೆಲ್ಲ ಕಟ್ ಮಾಡಿಸಿ ಬೆಂಗಳೂರು ಬಂದು ಕಾರಲ್ಲಿ ಒಂದು ಸ್ವಲ್ಪ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಕಣ್ಣೆಲ್ಲ ಅದಕ್ಕೆ ಒಂಥರ ಫುಲ್ ನಿದ್ದೆಗಣ್ಣಿದೆ. ಈಗ ಸ್ವಲ್ಪ ನಿದ್ದೆ ಮಾಡಬೇಕು ಚೆನ್ನಾಗೆ. ಸೊ ನಾನು ಸ್ವಲ್ಪ ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ವೀಡಿಯೋಸ್ ಕವರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.